ಕಾಂಗ್ರೆಸ್ ಪ್ರತಿ ಸಾರಿ ರಾಕ್ಷಸ ಬಹುಮತ ಸಿಕ್ಕಾಗಲಿಲ್ಲ. ಇದೇ ರೀತಿ ಆಗಿದೆ. ಕಾಂಗ್ರೆಸ್ಗೊಂದು ಇತಿಹಾಸವೇ ಇದೆ. ಕಾಂಗ್ರೆಸ್ ಪಕ್ಷದ ಬಹುಪಾಲು ನಾಯಕರೆಲ್ಲ ಇವತ್ತು ಪಕ್ಷಕ್ಕಿಂತ ಬಲಿಷ್ಠರಾಗಿಬಿಟ್ಟಿದ್ದಾರೆ. ಹೆಚ್ಚುವರಿ ಬಲಾಬಲವೇ ಇವತ್ತಿನ ಅತಂತ್ರ ಸ್ಥಿತಿಗೆ ಕಾರಣವಾಗಿದೆ ಅಂತ ಕಾಣುತ್ತೆ. ಸೊ ಯಾವಾಗ ಸಿದ್ದರಾಮಯ್ಯನವರ ಬಹುಕಾಲದ ವರ್ಚಸ್ಗೆ ಈ ಥರ ಧಕ್ಕೆ ಬಂತೋ, ಡಿ ಕೆ ಶಿವಕುಮಾರ್ ಮತ್ತು ಅವರ ಸೋದರ ಡಿ ಕೆ ಸುರೇಶ್ ಮುಖ್ಯಮಂತ್ರಿ ಗದ್ದೆಗೆ ಕನಸು ಕಾಣಲಿಕ್ಕೆ ಶುರು ಮಾಡಿದರು. ಈ ಅಧಿಕಾರ ಹಂಚಿಕೆ ಜಟಾಪಟಿಯಿಂದಾಗಿ ಸ್ವತಃ ಸಿದ್ದರಾಮಯ್ಯನವರೇ ಕೇವಲ ದೈಹಿಕವಾಗಿ ದಣಿದಿರೋದು ಮತ್ತು ನೋವು ಅನುಭವಿಸ್ತಿರೋದು ಮಾತ್ರವಲ್ಲ, ಮಾನಸಿಕವಾಗೂ ಕೂಡ ಕುಗ್ಗೋಗಿರುವ ಕಾಣುತ್ತೆ. ಹೀಗಾಗಿ ಸರ್ಕಾರ ಕೋಮಾದಲ್ಲಿರೋ ಹಾಗಿದೆ. ಮುಖ್ಯಮಂತ್ರಿಗಳು ವೀಲ್ ಚೇರ್ನಲ್ಲಿದ್ದಾರೆ. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಸುದ್ದಿ ವಿಶ್ಲೇಷಣೆಯ ವೀಕ್ಷಕರಿಗೆಲ್ಲರಿಗೂ ಶುಭ ಕೋರ್ತಾ ಇವತ್ತಿನ ಚರ್ಚಾ ವಸ್ತು CM ವೀಲ್ ಚೇರ್ನಲ್ಲಿ, ಸರ್ಕಾರ ಕೋಮಾದಲ್ಲಿ. ನೋಡಿ, ಕಳೆದ ಒಂದೂವರೆ ವರ್ಷಗಳಿಂದ ಅಸ್ತಿತ್ವದಲ್ಲಿರೋ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ 136+2 138 ಸೀಟುಗಳ ಸುಭದ್ರ ಬಹುಮತವಿದ್ದಾಗಲೂ ಕೂಡ ಈ ರಾಕ್ಷಸ ಬಹುಮತದ ಸಂಕಷ್ಟ ಕಾಡ್ತಾ ಇದೆ ಅಂತ ಕಾಣ್ತಾ ಇದೆ. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೇ ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ನಡೆದ ಆ ಜಟಾಪಟಿಗಳು, ಆ ಶೀತಲ ಸಮರ, ಆ ಭೂಗತ ಕಾಳಗ, ಅದರ ಪರಿಣಾಮಗಳು ನಿರಂತರವಾಗಿ ಕಂಪನಗಳನ್ನು ಉಂಟು ಮಾಡ್ತಾನೆ ಇದ್ವು. ಅವೀಗ ಬಹಿರಂಗಕ್ಕೆ ಬಂದ್ಬಿಟ್ಟಿದೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಮೊದಲ 60-70ರ ದಶಕದಲ್ಲಿ ಜಂಗಿ ನಿಕಾಲಿ ಕುಸ್ತಿ ಅಂತ ನಡೀತಾ ಇತ್ತು. ಇಬ್ಬರು ಪೈಲ್ವಾನರುಗಳು ಈ ಭಾರತೀಯ ಪಾರಂಪರಿಕ ಶೈಲಿಯ ಕುಸ್ತಿ ಆಡ್ತಾ ಇದ್ರು. ಅದರಲ್ಲಿ ಒಬ್ಬನ ಚಿತ್ತ ಬೀಳಿಸೋವರೆಗೂ ಕೂಡ ಆತ ಕೆಳಗೆ ಬಿದ್ದ ಮೇಲೆ ಒಂದು 10 ಎಣಿಕೆಯವರೆಗೂ ಆತನ ಬೆನ್ನಿನ ಮೇಲೆ ಮಲಗಿಸಿರಬೇಕು ಆ ಎದುರಾಳಿಯನ್ನು. ಈ ರೀತಿ ಜಂಗಿ ನಿಕಾಲಿ ಕುಸ್ತಿ, ಒಬ್ಬ ಗೆಲ್ಲಬೇಕು, ಇನ್ನೊಬ್ಬಳು ಸೋಲ್ಲೇಬೇಕು. ಅಲ್ಲಿ ಡ್ರಾ ಆಗಲಿಕ್ಕೆ ಅವಕಾಶನೇ ಇರ್ತಿರಲಿಲ್ಲ. ಬಹುಶಃ ಕರ್ನಾಟಕ ಕಾಂಗ್ರೆಸ್ಸಿನ ಆ ಯಾದವಿ ಕಲಹ ಈಗ ಜಂಗಿ ನಿಕಾಲಿ ಕುಸ್ತಿ ಮಟ್ಟಕ್ಕೆ ತಲುಪಿರೋ ಹಾಗೆ ಕಾಣುತ್ತೆ. ಇದಕ್ಕೆ ವಿಶೇಷವಾಗಿ ತೀವ್ರತೆ ಮತ್ತು ತೀಕ್ಷ್ಣತೆ ಬಂದಿತ್ತು ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾದ ನಂತರ. ಯಾವಾಗ ಕಾಂಗ್ರೆಸ್ಗೆ ನಿರೀಕ್ಷಿತ ರೀತಿಯ ಲೋಕಸಭಾ ಸೀಟ್ಗಳು ಸಿಗಲಿಲ್ವೋ, ಕೇವಲ 9 ಸೀಟಿಗೆ ತೃಪ್ತಿ ಪಡಬೇಕಾದ ಪ್ರಸಂಗ ಬಂತು. ಅಂದರೆ ಅವರ ಪ್ರತಿಸ್ಪರ್ಧಿ NDA ಪಾಳಯಕ್ಕೆ 19 ಸೀಟು, ಇವರು 9 ಸೀಟು. ಹೀಗಾದಾಗ ಕಾಂಗ್ರೆಸ್ ಸರ್ಕಾರದ ಶಾಸಕರಿಗೆ, ಮಂತ್ರಿಗಳಿಗೆ ಮತ್ತೊಮ್ಮೆ ಅನಿಶ್ಚಿತತೆ, ಅಭದ್ರತೆ ಭಾವನೆ ಮೂಡಲಿಕ್ಕೆ ಶುರುವಾಯಿತು. ಸಿದ್ದರಾಮಯ್ಯ ನಾಯಕತ್ವ ಮತ್ತು 2023ರಿಂದಲೇ ಜಾರಿಗೊಳಿಸಿದ 5 ಗ್ಯಾರಂಟಿ ಕಾರ್ಡ್ಗಳಿಂದಾಗಿ ತಮಗೊಂದು ಜೀವ ವಿಮಾ ಪಾಲಿಸಿ ಸಿಕ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಟ್ರು. ಜೀವರಕ್ಷಕ ವಿಮಾ ಪಾಲಿಸಿ ಸಿಕ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ತಮ್ಮ ಸ್ಥಾನ ಸುಭದ್ರ, ಎದುರಾಳಿಗಳು ಯಾರೂ ತಮ್ಮನ್ನು ಅಲ್ಲಾಡಿಸೋ ಹಾಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ತಾವು ನೀಡಿರೋ ವಿವಿಧ ಶಕ್ತಿ ಯೋಜನೆಗಳಿಂದಾಗಿ ರಾಜ್ಯದ ಸುಮಾರು 4.5 ಕೋಟಿ ಬಡವರೆಲ್ಲ ಕಾಂಗ್ರೆಸ್ ಸರ್ಕಾರದ ಋಣದಲ್ಲಿದ್ದಾರೆ, ಅವ್ರು ನಮಗೆ ಕೈ ಬಿಡಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು. ಆದರೆ ಏನಾಯ್ತು ನೋಡಿ, ಯಾವ ಕರ್ನಾಟಕದ ಮತದಾರರು 2023ರಲ್ಲಿ ಇವರ ಗ್ಯಾರಂಟಿ ಆಶ್ವಾಸನೆಗಳನ್ನು ನಂಬಿ 136 ಸೀಟ್ ಕೊಟ್ಟಿದ್ರು, ಅದೇ ಮತದಾರರು ಲೋಕಸಭಾ ಚುನಾವಣೆಯಲ್ಲಿ 143 ಕ್ಷೇತ್ರಗಳಲ್ಲಿ ಅವರು ಎದುರಾಳಿ BJP NDA ಪಾಳಯಕ್ಕೆ ಲೀಡ್ ಕೊಟ್ಬಿಟ್ರು. ಅಂದರೆ 143 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಯಿತು. ಒಂದೇ ವರ್ಷದಲ್ಲಿ ಟರ್ನ್. ಇದು ಹಿಂದೆ 2013-2014ರಲ್ಲಿ ಆದಂತೆ ಈ ಸಲವೂ ಹಾಗೆ ಆಯಿತು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಿದ್ದಾಗ 136 ಸೀಟಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ರು. ಪ್ರಧಾನಮಂತ್ರಿ ಪದವಿಗೆ ಮೋದಿ ಅಂತ ಮತ್ತೊಮ್ಮೆ ಆಹ್ವಾನ ಬಂದಾಗ BJPಗೆ 143 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಲೀಡ್ ಕೊಟ್ಟಿದ್ರು ಜನ. ಹೀಗಾಗ್ಬಿಟ್ಟು ಕಾಂಗ್ರೆಸ್ಸಿನ ಅದಾದ ನಂತರ ಮತ್ತೊಮ್ಮೆ ಸಮಾಧಾನಕರ ಬಹುಮಾನತರ ಉಪಚುನಾವಣೆಗಳು, 3 ಅಸೆಂಬ್ಲಿ ಉಪಚುನಾವಣೆಯಲ್ಲೂ ಕೂಡ 3ಕ್ಕೆ 3 ಗೆದ್ದ ಕಾಂಗ್ರೆಸ್ ಪಕ್ಷ ಅದರಲ್ಲಿ 2 ಸೀಟ್ಗಳನ್ನು ಹೆಚ್ಚುವರಿ ಹಾಕಿ ಪಡ್ಕೊಂಡ್ಬಿಟ್ಟು ಕಾಂಗ್ರೆಸ್ನ ಬಲಾಬಲ 136ರಿಂದ 138ಕ್ಕೆ ಏರಿತ್ತು. ಈ ಹೆಚ್ಚುವರಿ ಬಲಾಬಲವೇ ಇವತ್ತಿನ ಅತಂತ್ರ ಸ್ಥಿತಿಗೆ ಕಾರಣವಾಗಿದೆ ಅಂತ ಕಾಣುತ್ತೆ. ಅದರಲ್ಲೂ ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ಒಳ ಒಪ್ಪಂದ ಆಗಿತ್ತು. ಅಧಿಕಾರ ಹಂಚಿಕೆಯ ಒಂದು ಒಳ ಒಪ್ಪಂದ ನಡೆದಿತ್ತು ಹೈಕಮಾಂಡ್ ಸಮ್ಮುಖದಲ್ಲಿ, ಹೈಕಮಾಂಡ್ನ ಸನ್ನಿಧಾನದಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ಸನ್ನಿಧಾನದಲ್ಲಿ ಒಂದು ಅಗ್ರಿಮೆಂಟ್ ಆಗಿತ್ತಂತೆ. 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ, ತದನಂತರ 2.5 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಆವತ್ತು ಹೈಕಮಾಂಡ್ ಕರೆದಾಗಲೂ ದಿಲ್ಲಿಗೆ ಹೋಗಲಿಕ್ಕೆ ತಡ ಮಾಡಿದರು. ಇಲ್ಲ, ನನಗೊಂದು ನಂಬಿಕೆ ಇದೆ, ಪರಿಶ್ರಮವಿದ್ದಲ್ಲಿ ಪ್ರತಿಫಲ, ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಹೇಳ್ತಾ ಇಲ್ಲೇ ಕೂತಿದ್ರು. ಆಧ್ಯಾತ್ಮಿಕ ಬೋಧನೆ ಮಾಡ್ತಾ ಇಲ್ಲೇ ಕೂತಿದ್ರು. ಅವ್ರಿಗೆ ಸಿಗಲಿಲ್ಲ. ಆದರೆ
ಉಪಮುಖ್ಯಮಂತ್ರಿ ಪಟ್ಟದ ಜೊತೆಗೆ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷತೆ ಪಟ್ಟ ಕೂಡ ಅವ್ರಿಗೆ ಸಿಕ್ಕಿತ್ತು. ಅದನ್ನು ಅವರ ನೇಮಕ ಮಾಡಿದಾಗ ಮುಂದಿನ ಲೋಕಸಭಾ ಚುನಾವಣೆ ಮುಗಿಯೋರು ಕೂಡ ಅವರೇ 2 ಹುದ್ದೆಗಳಲ್ಲಿರ್ತಾರೆ ಅಂತ ಕೊಟ್ಟಿದ್ರು. ಅಷ್ಟೇ ಸಾಕಾಗಿತ್ತು ನೋಡಿ ಸಿದ್ದರಾಮಯ್ಯ ಬಡದ ಸಚಿವರುಗಳಿಗೆ, ಶಾಸಕರುಗಳಿಗೆ. ಅವರು ಏಕಾಏಕಿ ಮತ್ತೆ ಅಹಿಂದ ಸಮಾವೇಶದ ನೆಪದಲ್ಲಿ ಸಿದ್ದರಾಮಯ್ಯನವ್ರ ಪರ ಮತ್ತೊಮ್ಮೆ ಪ್ರಚಾರ ಯಂತ್ರವನ್ನೇ ಶುರು ಮಾಡೋರಿದ್ರು. ಅದಕ್ಕೆ ಕಡಿವಾಣ ಹಾಕಿದ್ದು ಡಿ ಕೆ ಶಿವಕುಮಾರ್. ಹಾಸನದಲ್ಲಿ ಜರುಗಬೇಕಿದ್ದ ಸಿದ್ದರಾಮೋತ್ಸವವನ್ನು ಅದನ್ನು ಜನಕಲ್ಯಾಣ ಮಹೋತ್ಸವ ಅಂತ ಮಾಡಿಬಿಟ್ರು. ಇಲ್ಲಿ ಯಾರದೇ ಉತ್ಸವ ಆದರೂ ಕೂಡ ನಾನು ವ್ಯಕ್ತಿ ಪೂಜೆಯಲ್ಲಿ ನಂಬಿಕೆ ಇಟ್ಟವನಲ್ಲ, ಪಕ್ಷ ಪೂಜೆಯಲ್ಲಿ ನಂಬಿಕೆ ಇರೋನು ಅಂತ ತಾನು ಮೂಲ ನಿವಾಸಿ ಕಾಂಗ್ರೆಸ್ಸಿಗ, ನನ್ನ ಕಾಂಗ್ರೆಸ್ ಕಲ್ಚರ್ ಬೇರೆ ಅನ್ನೋ ರೀತಿಯಲ್ಲಿ ಸಂಕೇತಗಳನ್ನು ಕೊಡ್ತಾನೆ ಬಂದಿದ್ರು. ಅದು ವಿಪರೀತಕ್ಕೆ ಹೋಗಿದ್ದು ತೀರಾ ಇತ್ತೀಚೆಗೆ ಸಿದ್ದರಾಮಯ್ಯ ಬೆಂಬಲಿಗ ದಲಿತ ಶಾಸಕರುಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗಗಳ ಶಾಸಕರುಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏರ್ಪಾಡು ಮಾಡಿದ್ದ ಭೋಜನ ಕೂಟಕ್ಕೆ ಇನ್ನೇನು ರೆಡಿಯಾಗಿದ್ದರು, ಹೈಕಮಾಂಡ್ನಿಂದ ಅದಕ್ಕೆ ಫತ್ವಾ ಬಂದ್ಬಿಡ್ತು. ನೀವು ಯಾವುದೇ ಥರ ಜಾತಿ ಕೂಟಗಳನ್ನ ನಡೆಸ್ಲಿಕ್ಕೆ ಹೋಗಬೇಡಿ, ಪಕ್ಷದ ಐಕ್ಯತೆಗೆ ಧಕ್ಕೆ ಆಗುತ್ತೆ ಅಂತಂದಾಗ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮೇಲುಗೈ ಆಗಿತ್ತು. ಇದರ ಜೊತೆಗೆ 2024 ಲೋಕಸಭಾ ಚುನಾವಣೆ ಮುಕ್ತಾಯವಾಗ್ತಿದ್ದ ಹಾಗೆಯೇ ಮೊದಲು ಸ್ಫೋಟಗೊಂಡಿದ್ದು ವಾಲ್ಮೀಕಿ ನಿಗಮದ ಬ್ಯಾಂಕ್ ದರೋಡೆ ಹಗರಣ. ಒಂದು ಸರ್ಕಾರಿ ನಿಗಮದ ಖಜಾನೆಯಲ್ಲಿದ್ದ 184 ಕೋಟಿ ರೂಪಾಯಿಗಳಿಗೆ ಕನ್ನ ಹಾಕಿಬಿಟ್ಟು ಅದರಲ್ಲಿ 87 ಕೋಟಿಯಷ್ಟು ದುರುಪಯೋಗ ಮಾಡಿಕೊಂಡ್ರು. ಗಂಭೀರ ಪ್ರಕರಣ ನಡೀತು. ಆ ಪ್ರಕರಣ ಹೊರಬರಲಿಕ್ಕೆ ಕಾರಣವಾಗಿದ್ದು ಆ ನಿಗಮದ ಅಧಿಕಾರಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಾಗ ತಮ್ಮ ಜೀವವನ್ನೇ ತೆತ್ತು ಸತ್ಯವನ್ನು ಬಯಲಿಗೆ ಹಾಕಿದ್ರು ಅಧಿಕಾರಿ. ಅದು ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡ ಮುಜುಗರ ಮತ್ತು ಮುಖಭಂಗವನ್ನು ಉಂಟು ಮಾಡಿತ್ತು. ಅದರಲ್ಲೂ ಸ್ವತಃ ಹಣಕಾಸು ಖಾತೆಯನ್ನು ಇಟ್ಕೊಂಡ್ರು ಸಿದ್ದರಾಮಯ್ಯನವರು. ಅದು ಹೇಗೆ ಸರ್ಕಾರಿ ಖಜಾನೆಯಿಂದ ನೇರವಾಗಿ ಸಮಾಜ ಕಲ್ಯಾಣ ಇಲಾಖೆ ಹೋಗೋ ಹಣ ನೇರವಾಗಿ ಆ ನಿಗಮಕ್ಕೆ ಹೆಂಗೆ ವರ್ಗಾಯಿಸ್ಬಿಟ್ರು, ಆ ಪರಿಶಿಷ್ಟ ಪಂಗಡಗಳ ನಿಗಮಕ್ಕೆ ಹೇಗೆ ವರ್ಗಾಯಿಸಿದ್ರು, ಅದು ಹಣ ದುರ್ಬಳಕೆ ಆಗಿದ್ದು ಅವ್ರ ಗಮನಕ್ಕೆ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆಗಳಿದ್ದಾಗ ಸಿದ್ದರಾಮಯ್ಯನವರು ಕೂಡ ಪರಿತಾಪ ಪಡಬೇಕಾಯಿತು ಜನರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ. ಅದಾದ ನಂತರ ನೇರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಕುಟುಂಬ ಕೇಂದ್ರಿತ ಹಗರಣ ಸ್ಫೋಟಗೊಂಡಿತು. ಮೂಡಾ ಹಗರಣ. ಮೈಸೂರಿನ ನಗರಾಭಿವೃದ್ಧಿ ನಿಗಮದಿಂದ ಇವರು ಅಕ್ರಮವಾಗಿ 14 ಸೈಟ್ ಪಡ್ಕೊಂಡಿದ್ರು ಅನ್ನೋ ಒಂದು ಆರೋಪ ಬಂದಾಗ ದೂರುದಾರರು ಅಂದರೆ ಸಾಮಾಜಿಕ ಹೋರಾಟಗಾರರು, ಅಂದರೆ RTI ಹೋರಾಟಗಾರರು 3 ಕೂಡ ರಾಜ್ಯಪಾಲರ ಅನುಮತಿಯನ್ನು ಕೋರಿದ್ರು ಸಿದ್ದರಾಮಯ್ಯನ ವಿರುದ್ಧ ಮೊಕದ್ದಮೆ ಹೂಡಲಿಕ್ಕೆ. ರಾಜ್ಯಪಾಲರು ಅದನ್ನು ನ್ಯಾಯಾಂಗ ವಿಚಾರಣೆಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರಿಗೊಂಥರ ಪರವಾನಗಿ ಕೊಟ್ಬಿಟ್ರು. ಆಮೇಲೆ ಅಷ್ಟೊತ್ತಿಗಾಗಲೇ ಸಿದ್ದರಾಮಯ್ಯನವರೇ ಸ್ವತಃ ರಿಟ್ ಅರ್ಜಿ ಸಲ್ಲಿಸಿಬಿಟ್ಟು ರಾಜ್ಯಪಾಲರು ಅವ್ರಿಗೆ ಅನುಮತಿ ಕೊಟ್ಟಿರೋದು ತಪ್ಪು ಅಂತ ವಾದ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಅದನ್ನು ತಳ್ಳಿ ಹಾಕಿದ ಹೈಕೋರ್ಟ್ ನ್ಯಾಯಪೀಠ, ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಕರ್ನಾಟಕ ಹೈಕೋರ್ಟ್ ನ್ಯಾಯಪೀಠ ಸುಮಾರು 197 ಪುಟಗಳ ಒಂದು ಸಮಗ್ರವಾದ ತೀರ್ಪನ್ನು ಕೊಟ್ಬಿಟ್ಟು ಅದು ಮೇಲ್ನೋಟಕ್ಕೇ ಒಂದು ಟ್ರಯಲ್ ಕೋರ್ಟ್ ತೀರ್ಪಿನ ಥರ ಇತ್ತು. ಅದು ಆರೋಪದ ಆಳಕ್ಕಿಳಿದ್ಬಿಟ್ಟು ಇಲ್ಲ, ಇಲ್ಲಿ ತಪ್ಪು ಮಾಡಿದ್ದಾರೆ, ತಮ್ಮ ಮಾಲೀಕತ್ವದಲ್ಲಿ ಇಲ್ಲದೇ ಇರೋ ಜಮೀನನ್ನು ತಮ್ಮದು ಅಂತ ತೋರಿಸ್ಬಿಟ್ಟು ಅದಕ್ಕೆ ಪರ್ಯಾಯವಾಗಿ 14 ಸೈಟ್ಗಳನ್ನು ಪ್ರಶಸ್ತ ಜಾಗದಲ್ಲಿ ಪಡ್ಕೊಂಡಿದ್ದಾರೆ CM ಧರ್ಮಪತ್ನಿ ಅನ್ನೋ ಒಂದು ಆ ಅರ್ಥ ಬರುವಂಥ ಒಂದು ತೀರ್ಪು ಕೊಟ್ಟಾಯಿತು. ತೀರ್ಪು ಕೊಟ್ಟಾದ್ಮೇಲೆ ಜನಪ್ರತಿನಿಧಿ ನ್ಯಾಯಾಲಯ ಆ ತೀರ್ಪನ್ನು ಆಧರಿಸಿ ಈ ಪ್ರಕರಣವನ್ನು ಮೈಸೂರಿನ ಲೋಕಾಯುಕ್ತಕ್ಕೆ ವಹಿಸಿತ್ತು. ಲೋಕಾಯುಕ್ತ ತನಿಖೆ ಶುರುವಾಗ್ತಿರೋ ಹಾಗೆಯೇ ED ಮಧ್ಯ ಪ್ರವೇಶ ಮಾಡಿತು. ಈಗಾಗಲೇ ಗೊತ್ತಿದೆ, ಮೂಡಾ ಹಗರಣದಲ್ಲಿ ಕೇವಲ ಮುಖ್ಯಮಂತ್ರಿ ಕುಟುಂಬ ಮಾತ್ರವಲ್ಲ, ಇತರ 100 ಮಂದಿ, ಕೆಲವರು ಭಾಜಪದವರು, ಕೆಲವರು JDSನವರು, ಮೈಸೂರಿನ ಅನೇಕ ಗಣ್ಯಾತಿ ಗಣ್ಯರು ಇದರಲ್ಲಿ ಬೇನಾಮಿ ವ್ಯವಹಾರದ ಮೂಲಕ ಅಕ್ರಮವಾಗಿ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋರಿ ಆ ಸ್ವರೂಪ ಪಡ್ಕೊಂಡ್ಬಿಟ್ಟಿದೆ. ರಾಕ್ಷಸ ಸ್ವರೂಪ ಪಡ್ಕೊಂಡಿದೆ ಮೂಡಾ ಹಗರಣ. ಇವೆಲ್ಲದರ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದ ಇಲ್ಲಿನ ಪ್ರತಿಪಕ್ಷವಾಗಿರೋ ಭಾರತೀಯ ಜನತಾ ಪಕ್ಷ ಸ್ವತಃ ತಾನೇ ಭಾರೀ ಪ್ರಮಾಣದ ಒಳಜಗಳದಲ್ಲಿ ತೊಡ್ಕೊಂಡಿರೋದ್ರಿಂದ ಅದು ಅಷ್ಟಕ್ಕೆ ನಿಂತು ಹೋಗ್ಬಿಟ್ಟಿದೆ. ಅಲ್ಲಿ CBI ತನಿಖೆಯನ್ನು ಬಯಸಿದ್ರು ಆ ದೂರುದಾರರು, ಅದನ್ನು ತಳ್ಳಿ ಹಾಕಿರೋ ನ್ಯಾಯಾಲಯ ಇಲ್ಲ ಲೋಕಾಯುಕ್ತದಂಥ ಒಂದು ಸ್ವಾಯತ್ತ ಸಂಸ್ಥೆ ತನಿಖೆ ನಡೆಸ್ತಾ ಇರುವಾಗ CBI ಮಧ್ಯಪ್ರವೇಶದ ಅಗತ್ಯ ಇಲ್ಲ ಅಂತ ಹೇಳಿದರು. ಆದರೆ ED ಮಧ್ಯಪ್ರವೇಶ ಆಗಿದೆ. ಸೊ ಯಾವಾಗ ಸಿದ್ದರಾಮಯ್ಯನವರ ಬಹುಕಾಲದ ವರ್ಚಸ್ಸಿಗೆ ಈ ಥರ ಧಕ್ಕೆ ಬಂತೋ, DK ಶಿವಕುಮಾರ್ ಬೆಂಬಲಿಗರು ಮತ್ತು ಸ್ವತಃ DK ಶಿವಕುಮಾರ್ ಮತ್ತು ಅವರ ಸೋದರ DK ಸುರೇಶ್ ಮುಖ್ಯಮಂತ್ರಿ ಗದ್ದುಗೆಯ ಕನಸು ಕಾಣಲಿಕ್ಕೆ ಶುರು ಮಾಡಿದರು. ಅದು ಸಹಜವಾಗೇ ಇತ್ತು. ಕಳೆದ 5 ವರ್ಷದ ಅವಧಿಯಲ್ಲಿ ಪಕ್ಷದ ಅಧ್ಯಕ್ಷತೆ ಮತ್ತು ನೇತೃತ್ವವನ್ನು ವಹಿಸಿರೋ DK ಶಿವಕುಮಾರ್ ಅನೇಕ ರೀತಿಯಲ್ಲಿ ಪ್ರದೇಶ ಕಾಂಗ್ರೆಸ್ಗೆ ಬಹುವಿಧದ ಆಯಾಮವನ್ನು ಕೊಟ್ಬಿಟ್ಟು ಎಷ್ಟರ ಮಟ್ಟಿಗೆ ಅಂತಂದರೆ ಇವತ್ತು ಕೇವಲ ಮಿಲ್ಲರ್ ಕ್ವೀನ್ಸ್ ರಸ್ತೆಯ ಪ್ರದೇಶ ಕಾಂಗ್ರೆಸ್ ಕೇಂದ್ರ ಕಚೇರಿ ಮಾತ್ರವಲ್ಲ, ಜನತಾ ಪರಿವಾರದಿಂದ ಕಸಿದುಕೊಂಡ ನ್ಯಾಯಾಂಗ ಹೋರಾಟದ ಮೂಲಕ ಪಡ್ಕೊಂಡ ಆ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನವನ್ನು ಕೂಡ
ಪುನರ್ನಿರ್ಮಾಣ ಮಾಡೋ ನೀಲನಕ್ಷೆಯನ್ನು ತಯಾರಿಸಿಟ್ಕೊಂಡಿದ್ದಾರೆ. ಬರೀ ಬೆಂಗಳೂರಿನಲ್ಲಿ ಮಾತ್ರವಲ್ಲ, 110 ತಾಲೂಕು ಕೇಂದ್ರಗಳಲ್ಲೂ ಕೂಡ ಕಾಂಗ್ರೆಸ್ ಭವನ ನಿರ್ಮಾಣದ ಒಂದು ಚೌಕಟ್ಟನ್ನು ರೆಡಿ ಮಾಡಿ ಕುಳಿತುಕೊಂಡಿದ್ದಾರೆ ಈ ಡಿ ಕೆ ಶಿವಕುಮಾರ್. ಇಷ್ಟೊಂದು ಪಕ್ಷಕ್ಕಾಗಿ ಪರಿಶ್ರಮ ಪಟ್ಟಿರೋ ವ್ಯಕ್ತಿ, ಸಹಜವಾಗಿ ಆತನಿಗೊಂದು ಚಾನ್ಸ್ ಕೊಡಿ ಅನ್ನೋ ಭಾವನೆ ಬಹುಪಾಲು ಕಾರ್ಯಕರ್ತರಲ್ಲಿ ಮೂಡಿರುವಾಗ, ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯ ಬಣದ ಶಾಸಕರು, ಅವರು ಬಹುಪಾಲು ನೋಡಿ ಪೂರ್ವಾಶ್ರಮದಲ್ಲಿ ಜನತಾದಳದಿಂದ ಬಂದವರು, ಜನತಾ ಪರಿವಾರದಿಂದ ಬಂದವ್ರದೇ ಹೆಚ್ಚಿನ ಸದ್ದು ಗದ್ದಲ. ಎಲ್ಲಿಗೆ ಬಂದ್ಬಿಟ್ಟಿದೆ ಅಂದರೆ, ಬಹಿರಂಗವಾಗಿ ನೇರವಾಗಿ ಡಿ ಕೆ ಶಿವಕುಮಾರ್ ಮತ್ತು ಕೆ ಎನ್ ರಾಜಣ್ಣ ಅವರ ನಡುವೆ ಬಹಿರಂಗ ಪರಸ್ಪರ ವಾಗ್ಬಾಣಗಳ ಹಾರಾಟ ನಡೆದಿದೆ. ಖಡ್ಗ ಕೈ ಮಿಲಾಯಿಸೋದು ಮಾತ್ರ ಉಳ್ಕೊಂಡಿದೆ. ಆ ಮಟ್ಟಕ್ಕೆ ಬಂದಿರುವಾಗ, ಇನ್ನು ಪರಸ್ಪರ ಪ್ರೀತಿ ವಿಶ್ವಾಸದ ಆ ಎಲ್ಲೆ ಮೀರಿ ಇವರು ಜಗಳಾಡ್ತಿರುವಾಗ ಕಾಂಗ್ರೆಸ್ ಸರ್ಕಾರ ಸ್ಥಗಿತಗೊಂಡ್ಬಿಟ್ಟಿದೆ. ಆ ಯಾವ ಮಂತ್ರಿ ಯಾವ ಖಾತೆಗೆ ಸಂಬಂಧಪಟ್ಟವರು ಅನ್ನೋದು ಕೂಡ ಜನಕ್ಕೆ ಮರೆತೋಗ್ಬಿಟ್ಟಿದೆ. ಒಂದು 3-4 ಜನರ ಹೆಸರು ಬಿಟ್ಟರೆ ಉಳಿದವ್ರಿಗೆ ಗೊತ್ತೇ ಇಲ್ಲ ಯಾರು ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇದ್ರ ಮಧ್ಯ ಸ್ವಲ್ಪ ಯುವ ತಲೆಮಾರಿನ ಕ್ರಿಯಾಶೀಲ ಸಚಿವರು ಅನ್ಸ್ಕೊಂಡ್ರು ಸಂತೋಷ್ ಲಾಡ್ತದವರು ತಮ್ಮ ಪಕ್ಷದಲ್ಲಿರೋ ಆ ಬಿಕ್ಕಟ್ಟಿನ ಪರಿಸ್ಥಿತಿ ಬಗ್ಗೆ ಪ್ರತಿಕ್ರಿಯಿಸೋದ್ರ ಬದಲು ನರೇಂದ್ರ ಮೋದಿಯವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಹೋಗ್ತಾರೆ. ನಮ್ಮ ಹೈದರಾಬಾದ್ ಕರ್ನಾಟಕದ ಕಡೆ ಛೋಟಿ ಮೂವ್ ಬಡಿ ಬಾತ್ ಅಂತ ಮೋದಿಯವ್ರ ಬಗ್ಗೆ ಹೀನಾಮಾನವಾಗಿ ಹಂಗಿಸ್ತಾ ಹೀಯಾಳಿಸ್ತಾ ಮಾತಾಡ್ತಾ ಒಂದು ಉಪದ್ವ್ಯಾಪದ ರೂಪಕ್ಕೆ ಬಂದ್ಬಿಟ್ಟಿದೆ. ಅದರ ಜೊತೆಗೆ ಬೇರೆ ಬೇರೆ ಮಂತ್ರಿಗಳು ತಮಗೆ ತೋಚಿದಾಗ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇದ್ರ ಮಧ್ಯೆ ಅಪಶಕುನದ ರೀತಿಯಲ್ಲಿ ಪಾಪ ಬಚ್ಚಲ್ ಮೇಲೆ ಜಾರ್ ಬಿದ್ದರಂತೆ ಮುಖ್ಯಮಂತ್ರಿಗಳು, ಮಂಡಿಗೆ ಗಾಯ ಆಗಿದೆ. ಕಳೆದ 2 ವಾರಗಳಿಂದ ಅವರು ಗಾಲಿ ಕುರ್ಚಿಯಲ್ಲಿ ಕೂತ್ಕೊಂಡೇ ಕೆಲಸ ಮಾಡಬೇಕಾಗಿ ಬಂದಿದೆ. ಸೊ ವೀಲ್ ಚೇರ್ನಲ್ಲಿ ಮುಖ್ಯಮಂತ್ರಿ, ಇನ್ನು ಸರ್ಕಾರದ ಮೇಲೆ ಹಿಡಿತವೇ ಇಲ್ಲ. ಮುಖ್ಯಮಂತ್ರಿ ತಮ್ಮ ಮಂತ್ರಿ ಸಹೋದ್ಯೋಗಿಗಳ ಮೇಲಿನ ಹಿಡಿತ ಕೂಡ ಸಡಿಲಿಸಿದ್ದಾರೆ ಅಂತ ಕಾಣುತ್ತೆ. ಈ ಜಟಾಪಟಿ ಏನಿತ್ತು, ಈ ಅಧಿಕಾರ ಹಂಚಿಕೆ ಜಟಾಪಟಿಯಿಂದಾಗಿ ಸ್ವತಃ ಸಿದ್ದರಾಮಯ್ಯನವರೇ ಕೇವಲ ದೈಹಿಕವಾಗಿ ದಣಿದಿರೋದು ಮತ್ತು ನೋವು ಅನುಭವಿಸ್ತಿರೋದು ಮಾತ್ರವಲ್ಲ, ಮಾನಸಿಕವಾಗೂ ಕೂಡ ಕುಗ್ಗು ಹೋಗಿರುವ ಕಾಣುತ್ತೆ. ಹೀಗಾಗಿ ಸರ್ಕಾರ ಕೋಮಾದಲ್ಲಿರೋ ಹಾಗಿದೆ. ಮುಖ್ಯಮಂತ್ರಿಗಳು ವೀಲ್ ಚೇರ್ನಲ್ಲಿದ್ದಾರೆ. ಇದು ತುಂಬ ವಿಪರ್ಯಾಸಕರ ವಿದ್ಯಮಾನ. ಸುಭದ್ರ ಬಹುಮತವಿದ್ದಾಗಲೂ ಕೂಡ ಅಭದ್ರ ಸರ್ಕಾರ ಅಂತಂದರೆ ಕರ್ನಾಟಕ ರಾಜಕೀಯ ವ್ಯವಸ್ಥೆಯಲ್ಲೇ ಏನೋ ಒಂದು ಯಾರ್ದೋ ದೃಷ್ಟಿಯಾಗಿದೆ ಅಂತ ಕಾಣುತ್ತೆ, ಒಂದು ಕಾಕದೃಷ್ಟಿ ಬಿದ್ದಿದೆ ಅಂತ ಕಾಣುತ್ತೆ. ಪ್ರತಿಪಕ್ಷದಲ್ಲೂ ಒಗ್ಗಟ್ಟಿಲ್ಲ, ಆಳು ಪಕ್ಷದಲ್ಲೂ ಒಗ್ಗಟ್ಟಿಲ್ಲ. ಅವೆರಡು ಮಿತ್ರ ಪಕ್ಷಗಳಿದಾವಲ್ಲ, ವಿರೋಧ ಪಕ್ಷದ ಸ್ಥಾನದಲ್ಲಿರೋ ಅವರು ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಆಳು ಪಕ್ಷಗಳು, ಅದನ್ನು ಕೂಡ ಅವರು ಮರೆತು ಬಿಟ್ಟಿದ್ದಾರೆ. ಅವರೆಲ್ಲ ತಮ್ಮ ಒಳಜಗಳದಲ್ಲೇ ಕಾಲಹರಣ ಮಾಡ್ತಿರುವಾಗ ಆಳು ಪಕ್ಷ ಸುರಕ್ಷಿತವಾಗಿರ್ಬೋದಾಗಿತ್ತು. ಇಲ್ಲ, ಆಳು ಪಕ್ಷದಲ್ಲೂ ಕೂಡ ಈ ಅಧಿಕಾರ ಸಂಘರ್ಷದಿಂದಾಗಿ ಸಿದ್ದರಾಮಯ್ಯನವರ ನಾಯಕತ್ವಕ್ಕೂ ಕೂಡ ಮತ್ತು ವ್ಯಕ್ತಿಗತವಾದ ವರ್ಚಸ್ಸು ಕೂಡ ಮಾರಕವಾಗುವಂಥ ಬೆಳವಣಿಗೆಗಳು ಎಲ್ಲಿಗೆ ತಲುಪಿಸುತ್ತೋ ನೋಡಬೇಕು. ಬಹುಶಃ ಕಾಂಗ್ರೆಸ್ಸು ಪ್ರತಿ ಸಾರಿ ರಾಕ್ಷಸ ಬಹುಮತ ಸಿಕ್ಕಾಗಲಿಲ್ಲ, ಇದೇ ರೀತಿ ಆಗಿದೆ. ಕಾಂಗ್ರೆಸ್ಗೊಂದು ಇತಿಹಾಸವೇ ಇದೆ. 1989ರಲ್ಲಿ ವೀರೇಂದ್ರ ಪಾಟೀಲ್ ನಾಯಕತ್ವದಲ್ಲಿ 178 ಸೀಟ್ಗಳ ರಾಕ್ಷಸ ಬಹುಮತ ಬಂದಾಗಲೂ ಅಷ್ಟೇ 5 ವರ್ಷದಲ್ಲಿ 3 ಜನ ಮುಖ್ಯಮಂತ್ರಿಗಳು ಬದಲಾದರು. ಅದಾದ ನಂತರ ಕಾಂಗ್ರೆಸ್ ಮೊಟ್ಟ ಮೊದಲ ಬಾರಿಗೆ 2 ಅಂಕಿ ಸ್ಥಾನವನ್ನು ಪಡ್ಕೊಂಡಿತ್ತು ಕರ್ನಾಟಕದಲ್ಲಿ. ಬರೀ 36 ಸೀಟ್ ಬಂದಿತ್ತು 1994ರ ಅಸೆಂಬ್ಲಿ ಚುನಾವಣೆಯಲ್ಲಿ. ಸೊ ಕೈಯಾರೆ ಬಂದಿದ್ದ ಒಂದು ಈ ಗೆಲುವನ್ನು, ಸುಭದ್ರ ಬಹುಮತದ ಗೆಲುವನ್ನು ಸೋಲಾಗಿ ಪರ್ವತಿಸೋ ಒಂದು ಹಪಾಪಿ ಹುಟ್ಕೊಂಡ್ಬಿಟ್ಟಿದೆ ಅಂತ ಕಾಣುತ್ತೆ ಕಾಂಗ್ರೆಸ್ ನಾಯಕರುಗಳಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ. ಇದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಪಕ್ಷದ ಬಹುಪಾಲು ನಾಯಕರೆಲ್ಲ ಇವತ್ತು ಪಕ್ಷಕ್ಕಿಂತ ಬಲಿಷ್ಠರಾಗಿಬಿಟ್ಟಿದ್ದಾರೆ. ದೇಶದ ಅತ್ಯಂತ ಶ್ರೀಮಂತ ಶಾಸಕರ ಪೈಕಿ ನಮ್ಮ ಕರ್ನಾಟಕದ MLAಗಳು, ಮಂತ್ರಿಗಳು ವಿಜೃಂಭಿಸ್ತಾ ಇದ್ದಾರೆ. ಇದರಿಂದಾಗಿ ಪಕ್ಷ ರಾಜಕಾರಣ ಶಿಥಿಲಗೊಳ್ಳುತ್ತಿರೋ ಹಾಗೆ ಕಾಂಗ್ರೆಸ್ ಸರ್ಕಾರವೂ ದುರ್ಬಲವಾಗ್ತಾ ಇದೆ. ವಿರೋಧ ಪಕ್ಷ ಕೂಡ ಪರದಾಡ್ತಾ ಇದೆ, ಒಗ್ಗಟ್ಟಿಲ್ದೇ ತತ್ತರಿಸ್ತಾ ಇದೆ. ಇದೊಂದು ರಾಜಕೀಯ ದುರಂತ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.